ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ, ಶಿಲೆಗಳೆಲ್ಲ ಪರುಷ, ನೆಲವೆಲ್ಲ ಅವಿಮುಕ್ತ ಕ್ಷೇತ್ರ, ಜಲವೆಲ್ಲ ನಿರ್ಜರಾಮೃತ, ಮೃಗವೆಲ್ಲ ಪುರುಷಾಮೃಗ, ಎಡಹುವ ಹರಳೆಲ್ಲ ಚಿಂತಾಮಣಿ, ಚನ್ನಮಲ್ಲಿಕಾರ್ಜುನಯ್ಯನ ನೆಚ್ಚಿನ ಗಿರಿಯ ಸುತ್ತಿ ನೋಡುತ್ತಾ ಬಂದು ಕದಳಿಯ ಬನವ ಕಂಡೆ ನಾನು. ಅಕ್ಕ ಮಹಾದೇವಿ ಶ್ರೀಶೈಲದ ಗಿರಿಯನ್ನು ಸುತ್ತುವ ಸನ್ನಿವೇಶದಲ್ಲಿ ಆಕೆ ಕಂಡ ಕೌತುಕಮಯವಾದ ಚಿತ್ರಣವನ್ನ ಈ ವಚನದ ಮುಖಾಂತರ ಅಂಕಿತಗೊಳಿಸಿ ನಮ್ಮೆಲ್ಲರ ಅನುಭವಕ್ಕೆ ದಾಸೋಹಂಗೈದಿದ್ದಾಳೆ ಅಕ್ಕ. ನಾವು ಸಹ ಬೇಕಾದಷ್ಟು ತೀರ್ಥಯಾತ್ರೆ ಮಾಡ್ತೇವೆ. ಶ್ರೀಶೈಲಕ್ಕೆ ಯಾತ್ರೆ ಹೋದವರ ಸಂಖ್ಯೆ ಅಸಂಖ್ಯ ಉಂಟು. ಆದರೆ ಅಕ್ಕನ ದರ್ಶನವನ್ನು ಪಡೆದವರ ಸಂಖ್ಯೆ ಎಷ್ಟು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಆಕೆ ಹೇಳ್ತಾಳೆ, ವನವೆಲ್ಲ ಕಲ್ಪತರು. ಆ ಕಾಡಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವೃಕ್ಷವೂ ಸಹ ಕಲ್ಪಿಸಿದ್ದನ್ನ ಕೊಡುವಂತಹ ದೇವಲೋಕದ ಕಲ್ಪತರುವಾಗಿ ಆಕೆಗೆ ಗೋಚರವಾಗಿದೆ. ಕೇಳಿದ್ದನ್ನ ಕೊಡುವಂತಹ ಕಲ್ಪತರು. ಗಿಡಗಳೇನಿವೆಯಲ್ಲ, ಇವೆಲ್ಲವೂ ಸಂಜೀವಿನಿ ವೃಕ್ಷಗಳು. ಎಲ್ಲವೂ ಮುಟ್ಟಿದವರಿಗೆ ಜೀವ ಸಂಚಲನ ಗೈತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಂಜೀವಿನಿಯಾಗಿ ಅದು ಕಂಡು ಬರ್ತಾ ಇದೆ. ವನವೆಲ್ಲ ಕಲ್ಪತರು, ಗಿಡವೆಲ್ಲ ಮರುಜವಣಿ. ಅಷ್ಟೇ ಅಲ್ಲ, ಶಿಲೆಗಳೆಲ್ಲ ಪರುಷ. ಅಲ್ಲಿ ಇರತಕ್ಕಂಥ ಕಲ್ಲುಗಳೇನಿವೆಯಲ್ಲ, ಇವು ಪರುಷ ಶಕ್ತಿಯುಳ್ಳವು. ಹೇಗೆ ಪರುಷ ಲೋಹವನ್ನು ಮುಟ್ಟಿದಾಕ್ಷಣ ಲೋಹ ಚಿನ್ನವಾಗಿ ಮಾರ್ಪಡುತ್ತೋ ಅಂತಹ ಪರುಷ ಶಕ್ತಿಯುಳ್ಳ ಶಿಲೆಗಳು ಅಲ್ಲಿ ಇರ್ತಕ್ಕಂಥದ್ದೆಲ್ಲ. ಅಲ್ಲಿರುವ ನೆಲ ಸಾಕ್ಷಾತ್ ಮೋಕ್ಷದ ಕ್ಷೇತ್ರ. ಅದು ಜಡ ಕ್ಷೇತ್ರವಲ್ಲ, ಅದು ಅವಿಮುಕ್ತ ಕ್ಷೇತ್ರ. ಅಲ್ಲಿ ಇರುವ ಹನಿ ನೀರೆಲ್ಲ ನಿರ್ಜರಾಮೃತ. ಯಾವ ದೇವತೆಗಳು ಕುಡಿದು ನಿರಂತರವಾಗಿ ಅವರು ಮರಣರಹಿತರಾಗಿ ಯಾರು ಉಳಿದಿದ್ದಾರಲ್ಲ ಅವರು ಕುಡಿಯುವಂತಹ ಅಮೃತ ಪಾನ, ಅದು ನಿರ್ಜರಾಮೃತ. ಅಲ್ಲಿರ್ತಕ್ಕಂಥ ಜಲ, ಅಲ್ಲಿ ಓಡಾಡುವ ಮೃಗಗಳೆಲ್ಲವೂ ಸಹ ಪುರುಷಾಮೃಗಗಳು. ದೇವಲೋಕದಲ್ಲಿರ್ತಕ್ಕಂಥ ಅದ್ಭುತ ಚೈತನ್ಯಮಯವಾಗಿರ್ತಕ್ಕಂಥ ಬುದ್ಧಿ, ಭಾವ, ಪ್ರಜ್ಞೆ, ಮಾತು ಇತ್ಯಾದಿಗಳುಳ್ಳಂಥ ಒಂದು ಜೀವ ಸಂಕುಲದ ವೈಶಿಷ್ಟ್ಯಪೂರ್ಣವಾದಂಥ ಸೃಷ್ಟಿ. ಅಲ್ಲಿ ಎಡರುವ ಹರಳೆಲ್ಲ ಚಿಂತಾಮಣಿ. ಅಕಸ್ಮಾತ್ ನೀವು ಯಾವುದಾದ್ರೂ ಒಂದು ಕಲ್ಲು ಎಡುವುದ್ರೆ ಆ ಸಣ್ಣ ಕಲ್ಲಿನ ಹರಳನ್ನ ಕೈ ತೆಗೆದುಕೊಂಡ್ರೆ ಅದು ದೇವಲೋಕದ ಚಿಂತಾಮಣಿಯೇ ಆಗಿ ಕಾಣ್ತಾ ಇದೆ. ಯದ್ಭಾವಂ ತದ್ಭವತಿ ಅಂತನ್ನುವಂಥ ಒಂದು ಮಾತುಂಟು. ಜೀವದ ಹೊರಗಿನ ರೂಪವನ್ನ ಕಂಡು ಮನುಷ್ಯ ಯೋಚನೆ ಮಾಡ್ತಾನೆ. ಆದರೆ ಒಳಗಿನ ಚೈತನ್ಯದ ಅತ್ಯದ್ಭುತ ವಿಸ್ತಾರವನ್ನ ಕಂಡಾಗ ಅದು ನಮಗೆ ಅದ್ಭುತವಾಗಿ ಗೋಚರವಾಗ್ತದೆ. ನಾವು ಯಾವುದಾದ್ರೂ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕಲ್ಲು ಅಥವಾ ಕಟ್ಟಿಗೆಯ ತುಂಡನ್ನು ತೆಗೆದುಕೊಂಡು ನೋಡಿದ್ರೆ ಅದು ಜಡವಾಗಿರ್ತಕ್ಕಂಥ ಕೆಲಸಕ್ಕೆ ಬಾರದ ವಸ್ತುವಾಗಿ ನಮಗೆ ಗೋಚರವಾಗ್ತದೆ. ಆದರೆ ಅದನ್ನ ಒಬ್ಬ ಭೌತ ವಿಜ್ಞಾನಿಯ ಒಂದು ನೇರವಾಗಿರ್ತಕ್ಕಂಥ ಸಂಶೋಧನಾ ಗೃಹಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಒಡೆದು ನೋಡಿದ್ರೆ ಅದರಲ್ಲಿರ್ತಕ್ಕಂಥ ಪ್ರತಿಯೊಂದು ಕಣಗಳು ಸಹ ಜೀವ ಸಂಕುಲಗಳಿಂದ ಕೂಡಿರ್ತಕ್ಕಂಥ ಮತ್ತು ನ್ಯೂಟ್ರಾನ್, ಎಲೆಕ್ಟ್ರಾನ್, ಪ್ರೋಟಾನ್ಗಳಿಂದ ಕೂಡಿರ್ತಕ್ಕಂಥ ಒಂದು ಸಜೀವ ಕಣಗಳಾಗಿ ನಮಗೆ ಗೋಚರವಾಗ್ತದೆ. ನೋಡುವ ದೃಷ್ಟಿ ಸೂಕ್ಷ್ಮವಾದಷ್ಟು ಅದರಲ್ಲಿರ್ತಕ್ಕಂಥ ಜೀವ ನಮಗೆ ಪುಟಿದು ಚೆಲ್ಲುವುದನ್ನು ನಾವು ನೋಡಬಹುದು. ಆದರೆ ನೋಡುವ ದೃಷ್ಟಿ ಅದು ಸ್ಥೂಲವಾದಷ್ಟು, ಅದು ಹೊರಮುಖವಾದಷ್ಟು ನಮಗೆ ಜಡತೆಯೇ ನಮ್ಮ ಕಣ್ಣಿಗೆ ಕಾಣ್ತದೆ. ಅಕ್ಕ ಮಹಾದೇವಿ ಸರ್ವಭರಿತನಾಗಿ ಭಗವಂತನನ್ನ ಸಾಕ್ಷಾತ್ಕರಿಸಿಕೊಂಡಂಥ ಒಂದು ಅದ್ಭುತ ಆಧ್ಯಾತ್ಮ ಸಾಧಕಿ. ಆಕೆ ಭಗವಂತನನ್ನ ಕುರಿತು ಕೇಳ್ತಾಳೆ, ಚನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ನನಗೆ ಮಗದೋರ ಅಂತ ಹೇಳಿದ್ರೆ ಸಕಲ ಜೀವ ಕಣಗಳಲ್ಲಿ ನಿನ್ನ ಪರಿಪೂರ್ಣವಾಗಿರ್ತಕ್ಕಂಥ ಚೈತನ್ಯ ರೂಪದಲ್ಲಿ ನನಗೆ ವಿಶ್ವರೂಪ ದರ್ಶನವನ್ನ ಕೊಡು. ವಿಶ್ವರೂಪ ದರ್ಶನ ಅಂತ ಹೇಳಿದ್ರೆ ಪ್ರತಿಯೊಂದು ಕಣಗಳಲ್ಲಿ ಭಗವಂತನ ಸತ್ವವನ್ನ ನೇರವಾಗಿ ಕಂಡು ಅನುಭವಿಸುವಂತಹ ಸ್ಥಿತಿ. ಆ ನೆಲೆಯನ್ನು ಮುಟ್ಟಿದಂತಹ ಅಕ್ಕ ಕಾಣುವ ಬಗೆ ಈ ರೀತಿಯಾಗಿದೆ. ಪ್ರತಿಯೊಂದು ಮರಗಳು ಜೀವ ಸಹಿತವಾಗಿಯೇ ಇರ್ತವೆ. ಮರಗಳಲ್ಲಿ ಚೈತನ್ಯ ಇದೆ, ಆದರೆ ಆ ಚೈತನ್ಯ ನಮ್ಮ ದೃಷ್ಟಿಯಲ್ಲಿ
ಜಡ ಚೈತನ್ಯವಾದರೆ ಅಕ್ಕನ ದೃಷ್ಟಿಯಲ್ಲಿ ಅದು ಕಲ್ಪತರುವಿನ ಪರಿಪೂರ್ಣವಾಗಿರ್ತಕ್ಕಂಥ ಚೈತನ್ಯ. ಕಲ್ಪಿಸುವವರೇ ಇಲ್ಲ, ಕಲ್ಪಿಸಿದರೆ ಎಲ್ಲವನ್ನೂ ಕೊಡುವಂತಹ ಮರಗಳು. ಅಕ್ಕನ ಮನಸ್ಸಿನಲ್ಲಿ ಕಲ್ಪನೆಗಳೇ ಮೂಡೋದಿಲ್ಲ. ಹೀಗಾಗಿ ಕಲ್ಪತರುವಿಗೂ ಸಾಮಾನ್ಯ ತರುವಿಗೂ ಆಕೆಗೆ ವ್ಯತ್ಯಾಸವೇ ಕಂಡು ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಚೈತನ್ಯಮಯವಾಗಿರ್ತಕ್ಕಂಥ ತರುಗಳು, ಗಿಡಗಳು, ಬಂಡೆಗಳು, ಕಲ್ಲುಗಳು, ಹರಳುಗಳು, ನೀರು ಎಲ್ಲವೂ ಸಹ ಚನ್ನಮಲ್ಲಿಕಾರ್ಜುನನ ಅಮೃತಮಯ ತೇಜಸ್ಸನ್ನ ಇಂಬಿಟ್ಟುಕೊಂಡಂತಹ ಒಂದು ಅದ್ಭುತ ಸೃಷ್ಟಿಯಾಗಿ ಅಕ್ಕನ ಕಣ್ಣಿಗೆ ಕಾಣುತ್ತೆ. ಶ್ರೀಗಿರಿ ಕೇವಲ ನೆಲದ ಮೇಲಿರುವ ಒಂದು ಮಣ್ಣಿನ ಗುಡ್ಡವಾಗಿ, ಪರ್ವತವಾಗಿ, ಕಾಡಾಗಿ ಅಕ್ಕ ಗಮನಿಸೋದಿಲ್ಲ. ಅದರ ಅಂತಃಸತ್ವವನ್ನು ಬಗೆದು ನೋಡಿದಂತಹ ಅಕ್ಕನ ಕಣ್ಣಿಗೆ ಅದು ಜೀವ ಚೈತನ್ಯದ ರಾಶಿಯಾಗಿ ಅದು ಕಂಡು ಬರ್ತದೆ. ಬೆಳಕಿನ ಪರ್ವತವಾಗಿ ಅದು ಕಂಡು ಬರ್ತದೆ. ಅಂತಃಸತ್ವವನ್ನು ಜಗತ್ತಿಗೆ ಹಂಚಿಕೊಡಲು ಭಗವಂತ ರಾಶಿ ಹಾಕಿದಂತಹ ಧಾನ್ಯದ ರಾಶಿಯಾಗಿ ಅದು ಕಂಡು ಬರ್ತದೆ. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಸ್ತುಗಳು ಸಹ ಆ ಭಗವತ್ ಸೃಷ್ಟಿಯ ಅನನ್ಯತೆಯನ್ನ ಭಗವಂತನ ವಿಶ್ವರೂಪ ದರ್ಶನ ಮಾಡಿಸಿಕೊಡ್ತಕ್ಕಂಥ ಉಪಕರಣಗಳಾಗಿ ಅಲ್ಲಿ ಕಂಡು ಬರ್ತದೆ. ಇಂತಹ ನೆಲೆಯಲ್ಲಿ ಅಕ್ಕ ಶ್ರೀಗಿರಿಯ ದರ್ಶನವನ್ನು ಮಾಡ್ತಾಳೆ. ಆ ಶ್ರೀಗಿರಿಯ ದರ್ಶನವನ್ನು ಮಾಡುತ್ತಾ ಬಂದು ಕದಳಿಯ ವನವನ್ನು ನೋಡುತ್ತಾಳೆ. ಅಕ್ಕ ಮಹಾದೇವಿಯ ಬಾಳು ಹಣ್ಣಾಗಿ ಕದಳಿಯ ವನದಲ್ಲಿ ಅದು ಪರಿಪೂರ್ಣವಾಗಿ ಭಗವಂತನನ್ನ ತಲುಪಿದ ಒಂದು ಆತ್ಯಂತಿಕ ನೆಲೆಯ ಹತ್ತಿರದ ವಚನ ಇದು. ಆಕೆ ಇಡೀ ಶ್ರೀಗಿರಿಯನ್ನು ನೋಡಿದ್ಲು. ಇಡೀ ಬಾಳು ಹಣ್ಣಾಗಿ ಭಗವಂತನಿಗೆ ನಿವೇದನವಾಗುವಂತಹ ನೆಲೆಯಲ್ಲಿ ಕದಳಿ ಬನದ ಹೊಸ್ತಿಲಿನಲ್ಲಿ ಆಕೆ ಕಂಡಂಥ ಶ್ರೀಗಿರಿಯ ದರ್ಶನ ಎಲ್ಲೆಲ್ಲೂ ಬೆಳಕು, ಎಲ್ಲೆಲ್ಲೂ ಬೆಳಕಿನ ರಾಶಿ, ಎಲ್ಲೆಲ್ಲಿಯೂ ಜೀವದ ಪರಿಪೂರ್ಣವಾಗಿರ್ತಕ್ಕಂಥ ಸಂಚಲನ, ಜೀವ ಚೈತನ್ಯದ ಕುಣಿದಾಟ, ಪ್ರತಿಯೊಂದು ಗಿಡ ಮರಗಳಲ್ಲಿ, ಕಲ್ಲುಗಳಲ್ಲಿ, ಪ್ರತಿಯೊಂದರಲ್ಲಿಯೂ ಪರಿಪೂರ್ಣತೆಯ ಒಂದು ಸಹಜವಾಗಿರ್ತಕ್ಕಂಥ ಸುಂದರ ಬೆಡಗನ್ನು ನೋಡ್ತಾ ಆಕೆ ಸಂತೃಪ್ತಿಯಿಂದ ತನ್ನ ಬಾಳಿನ ನೈವೇದ್ಯವನ್ನ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನಿಗೆ ಅರ್ಪಿಸಲು ಕದಳಿಯ ಬನದ ಬಾಗಿಲಲ್ಲಿ ನಿಂತಹ ಸನ್ನಿವೇಶದಲ್ಲಿ ಆಕೆಯ ಉದ್ಗಾರ ಈ ವಚನದ ಮೂಲಕ ನಮ್ಮ ಮನವನ್ನ ತಲುಪ್ತಾ ಇದೆ. ಈ ವಚನ ನಮ್ಮಲ್ಲಿ ಒಂದು ಭಾವನೆ ಕೊಡುತ್ತೆ. ನಾವು ನೋಡುವ ದೃಷ್ಟಿ ಶುದ್ಧವಾಗಿದ್ದರೆ, ಸ್ಫಟಿಕ ಶುದ್ಧವಾಗಿದ್ದರೆ, ಪರಿಪೂರ್ಣವಾಗಿದ್ದರೆ ಜಡದಲ್ಲಿಯೂ ನಾವು ಚೈತನ್ಯವನ್ನು ನೋಡಬಹುದು. ಆ ಜಂಗಮ ಚೈತನ್ಯವನ್ನು ಗಮನಿಸಬಹುದು. ಸಾಮಾನ್ಯ ವ್ಯಕ್ತಿಯಲ್ಲಿಯೂ ಭಗವಂತನ ಅಭಿವ್ಯಕ್ತಿಯನ್ನು ಗುರುತಿಸಬಹುದು. ದೃಷ್ಟಿಯಲ್ಲಿ ಅಂತಹ ಶಕ್ತಿ ಬೇಕಾಗ್ತದೆ. ಆ ದೃಷ್ಟಿ ನಮ್ಮದಾದಾಗ ನಾವು ಶರಣರಾಗ್ತೇವೆ. ಇಡೀ ಜಗತ್ತು ಭಗವಂತನ ವಾಸಸ್ಥಾನವಾಗಿ, ಭಗವತ್ ಸ್ವರೂಪವಾಗಿ ನಮ್ಮನ್ನು ಹರಸಲು ಭಗವಂತ ಕಳಿಸಿಕೊಟ್ಟಂತಹ ಒಂದು ಅದ್ಭುತ ಚೇತನವಾಗಿ ನಮಗೆ ಗೋಚರವಾಗ್ತದೆ. ಇಂಥ ಅನನ್ಯತೆಯ ಅನುಭವವನ್ನು ಅಕ್ಕ ಮಹಾದೇವಿ ಈ ವಚನದ ಮುಖಾಂತರವಾಗಿ ನಮಗೆ ಬಿತ್ತರಿಸಿದೆ. Sani pa gari sani re, sani pa gari sani.
ಮನವ ಗುದ್ದಲಿ ಮಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು ಅಗೆದು ಕಳೆದೆನಯ್ಯ ಭ್ರಾಂತಿನ ಬೇರೊಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಸಂಸಾರದ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವಾ ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಅಖಂಡ ಮಂಡಲವೆಂಬ ಬಾವಿ ಪವನವೇರಾಟಾಳ ಸುಷುಮ್ನ ನಾಳದಿಂದವೇ ಉದಕ